ಕುನ್ನಿಗಳು ಇನ್ನು ಯಾರು ಹುಟ್ಟಿಲ್ಲ ಈ ಪ್ರಪಂಚದಲ್ಲಿ. ಹಾಗೇನಾದರೂ ಹುಟ್ಟಿದ್ದೇ ನಿಜವಾದರೆ ಅವರನ್ನು ಹೊತ್ತು ನೋಡದೆ ಎತ್ತಿ ಯಮನ ಸದನಕ್ಕೆ ಕಳಿಸುವುದೇ ಈ ದೇಸಾಯಿ ಗೌಡನ ಹೊಟ್ಟ ಗುಣ. ಅದರಂತೆ ನನಗೆದುರಾಗಿ ನಿಂತ ಸತ್ಯವಂತನ ತಮ್ಮ ಬಡವಿಕಾರಿ ಜಮದಗ್ನಿಗೆ ತಕ್ಕ ಪಾಠ ಕಲಿಸಬೇಕಾದರೆ ನಾಳೆ ರಾತ್ರಿಯ ಮಾಸಿ ದಿನ ಬೆಟ್ಟದ ತುದಿಯ ಮೇಲಿರುವ ಕಾಡ ಸಿದ್ದೇಶ್ವರನ ಗುಡಿಗೆ ದರ್ಶನಕ್ಕೆಂದು ಬರುವ ಆ ಜಮದಗ್ನಿ ಹತ್ತಿಗೆ ಸೇವರಿಯ ಮೇಲೆ ನನ್ನ ಬಲಾತ್ಕಾರದ ಬಲೆ ಬೀಸಿ ನನ್ನ ಕೋಮದ ತೀರಿಸಿಕೊಳ್ಳುವುದೇ ನನ್ನ ಅಚಲ ನಿರ್ಧಾರ. ನಿನಗೋಸ್ಕರ ಈ ಊರಿನಲ್ಲಿ ಅಷ್ಟೇ ಅಲ್ಲ, ಈ ನೋಡಿನಲ್ಲೇ ರಕ್ತದ ಕಾಲುವೆ ಹರಿದರೂ ಚಿಂತೆ ಇಲ್ಲ. ನಿನ್ನ ದೇಹದ ಒಂದೊಂದು ಅಂಗಗಳಿಗೆ ಎತ್ತು ನಿನ್ನನ್ನು ಶೀಲಾರಣ ಮಾಡಿ ಒಳಗೆ ನಿನ್ನನ್ನು ನನ್ನ ಸೂಳಿಯನ್ನಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಜಲ ತೊಟ್ಟ ಚಲಬಾರ ದೇಸಾಯಿ ಗೌಡನೇ ಅಲ್ಲ. ದೇವರ ದಯದಿಂದ ನನ್ನ TCH ಶಿಕ್ಷಣ ಸಂಪೂರ್ಣಗೊಂಡಿತ್ತು. ಇನ್ನು ಮುಂದೆ ಅಣ್ಣ ಅತ್ತಿಗೆಯರ ಆಸೆಯಂತೆ ನಾನೊಬ್ಬ ಆದರ್ಶ ಶಿಕ್ಷಕನಾಗಿ ಮುಂದುವರೆದರೆ ಅಣ್ಣ ಅತ್ತಿಗೆಯರು ನನ್ನನ್ನು ಓದಿಸಿದ್ದಕ್ಕೂ ಸಾರ್ಥಕವಾಗುತ್ತದೆ. ನಿಮ್ಮನ್ನೆಲ್ಲೋ ನೋಡಿದ ಹಾಗಿದೆಯಲ್ಲ. ಕರೆಕ್ಟ್, ನಾನು ಕೂಡ ನಿಮ್ಮನ್ನು ಎಲ್ಲೋ ನೋಡಿದ ಹಾಗಿದೆ, ಬಟ್ ಜ್ಞಾಪಕ ಆಗ್ತಿಲ್ಲ. ನನಗೆ ಸಂಪೂರ್ಣ ಜ್ಞಾಪಕವಾಯಿತು ಮೇಡಮ್. ಹಿಂದಿನ ವರ್ಷ ಡಿಸೆಂಬರ್ 18ರಂದು ಧಾರವಾಡ ಯೂನಿವರ್ಸಿಟಿ ಕಾಲೇಜ್ ಗ್ಯಾದರಿಂಗ್ನಲ್ಲಿ ಹಾಡಿನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ರೇಣುಕಾ ಅಲ್ಲವೇ? ಯುವರ್ ಗೆಸ್ ಇಸ್ ಕರೆಕ್ಟ್. ಅಂದಹಾಗೆ ತಾವ್ಯಾರು, ತಮ್ಮ ಹೆಸರೇನು? ಅದೇ ಕಾಲೇಜಿನಲ್ಲಿ TCH ಶಿಕ್ಷಣ ಮುಗಿಸಿ ಬಂದ ಈ ಊರ ಬಡ ರೈತನಾದ ಸತ್ಯವಂತನ ತಮ್ಮ ಸಂಪತ್ ಅಂತ ನನ್ನ ಹೆಸರು. ಓಹೋ, ಸತ್ಯವಂತನ ತಮ್ಮ ಸಂಪತ್. ನೈಸ್ ಟು ಮೀಟ್ ಯು. ಮೇಡಮ್, ನಾನು ಸಂಗೀತ ಪ್ರೇಮಿ. ನಿಮ್ಮ ಹಾಡೆಂದರೆ ನನಗೆ ತುಂಬಾ ಇಷ್ಟ. ಓಹೋ, ಹೌದಾ? ಇರಲಿ, ವೆಲ್ಕಮ್. ಯಾವಾಗ ನಿಮಗೆ ಸಮಯ ಸಿಗುತ್ತೋ ಆವಾಗಲೇ ನಾವು ಮನೆಗೆ ಬಂದು ಹೋಗಿ, ನಾನು ಬರ್ತೀನಿ.
ನನ್ನ ಕಣ್ಣು ಮುಂದೆ ಕುಣಿದಂತಾಗುತ್ತಿದೆ. ಇವಳನ್ನು ಪ್ರೀತಿಸಿ ಮದುವೆಯಾಗಬೇಕೆಂದು ಮನ ಹಾತೊರೆಯುತ್ತಿದೆ. ಆಹಾ, ಕೋಗಿಲೆಯ ಕಂಠ, ನವಿಲಿನ ನೃತ್ಯ ಇರುವ ಈ ರೇಣುಕ ನನ್ನ ಬಾಳಿನ ಜ್ಯೋತಿಯಾದರೆ ನನ್ನಂತ ಅದೃಷ್ಟಶಾಲಿ ಯಾರೂ ಇಲ್ಲ ಈ ಜಗದಲ್ಲಿ.